ಎಲ್ಲರಿಗೂ ನಮಸ್ಕಾರ. ಜ್ಞಾನಧಾರೆ ಶೀರ್ಷಿಕೆಯುಳ್ಳ ಪುಸ್ತಕ ಪರಿಚಯ ಕಾರ್ಯಕ್ರಮದ 7ನೇ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಜನತೆಗೆ ಜ್ಞಾನ, ಸಮಾಜಕ್ಕೆ ಅರಿವು ಎಂಬ ಅಡಿಬರಹದೊಂದಿಗೆ ಪ್ರಾರಂಭವಾಗಿರುವ ಈ ಕಾರ್ಯಕ್ರಮದ ಆಯೋಜಕರು ಕಿಶಾ ಎಜುಕೇಶನಲ್ ಅಂಡ್ ಚಾರಿಟಬಲ್ ಟ್ರಸ್ಟ್, ಅಗ್ರಿಯಾನ ಟೂರಿಸಂ ಪ್ರೈವೇಟ್ ಲಿಮಿಟೆಡ್, ಕಲ್ಪತರು ಗ್ರ್ಯಾಂಡ್ ಹೋಟೆಲ್. ಇಂದು ನಾವು ಪರಿಚಯ ಮಾಡ್ಕೊಳ್ತಕ್ಕಂತಹ ಪುಸ್ತಕದ ಹೆಸರು ಏಳಿ ಹೋಗು ಕಾರಣ. ರವಿ ಬೆಳಗೆರೆಯವರು ಬರೆದಿರುವ ಈ ಪುಸ್ತಕ ಬೆಂಗಳೂರಿನಲ್ಲಿ ನಡೆದಂತಹ ಒಂದು ಶುಭ ಮತ್ತೆ ಅರುಣ್ ರವರ ನೈಜ ಪ್ರೇಮ ಪ್ರಸಂಗ ಮತ್ತು ಕೊಲೆ ಆಧಾರಿತ ರೋಚಕ ಒಂದು ಕಾದಂಬರಿಯಾಗಿದೆ. ಇದು ಪ್ರಸ್ತುತ ಸ್ಟಾರ್ ಸುವರ್ಣ ವಾಹಿನಿಯಲ್ಲೂ ಕೂಡ ಒಂದು ಧಾರಾವಾಹಿಯಾಗಿ ಬರ್ತಾ ಇದೆ. ಪ್ರೋಮೋ ಕೂಡ ಬಿಡುಗಡೆ ಆಗಿದೆ. ಓದುವ ಹವ್ಯಾಸ ಇಲ್ಲದೆ ಇರ್ತಕ್ಕಂತಹ ಅದೆಷ್ಟೋ ಮಂದಿಗಳನ್ನ ಅವರು ತಮ್ಮ ಅಕ್ಷರಗಳ ಮೂಲಕ, ತಮ್ಮ ಕಾದಂಬರಿಗಳ ಮೂಲಕ ಓದುಗರನ್ನಾಗಿ ಮಾಡತಕ್ಕಂತಹ ಒಂದು ಹಿರಿಮೆ ರವಿ ಬೆಳಗೆರೆಯವರಿಗೆ ಸಲ್ಲತ್ತೆ. ಈ ಪುಸ್ತಕವನ್ನ ಇಂದು ನಮ್ಗೆ ಪರಿಚಯ ಮಾಡ್ಕೊಳ್ತಕ್ಕಂತ ವ್ಯಕ್ತಿ ಅಂದ್ರೆ ಶ್ರೀಯುತ ಡಾಕ್ಟರ್ ನವೀನ್ ಕುಮಾರ್ ಅವರು, ಸಹಾಯಕ ನಿರ್ದೇಶಕರು, ತೋಟಗಾರಿಕಾ ಇಲಾಖೆ. ಇವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಆತ್ಮೀಯರೇ, ನಿಮಗೆಲ್ಲ ಈ ಸಂಜೆಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಈ ಮೊದಲೇ ಹೇಳಿದಂತೆ ನಮ್ಮ ರಾಜ್ಯ ಕಂಡಂತಹ, ನಮ್ಮ ನಾಡು ಕಂಡಂತಹ ಒಬ್ಬ ಅದ್ಭುತ ಪತ್ರಕರ್ತ, ಬರಹಗಾರ, ಅಕ್ಷರ ಮಾಂತ್ರಿಕ ರವಿ ಬೆಳಗೆರೆಯವರ ಹಲವಾರು ಪುಸ್ತಕಗಳಲ್ಲಿ ತುಂಬಾ ಪ್ರಸಿದ್ಧಿಯನ್ನ ಪಡೆದಂತ ಹೇಳಿ ಹೋಗು ಕಾರಣ ಎಂಬ ಪುಸ್ತಕವನ್ನ ಪರಿಚಯ ಮಾಡಲು ನಾನು ನಿಮ್ ಮುಂದೆ ಇವತ್ತು ನಿಂತಿದ್ದೀನಿ. ಕಿಶಾ ಎಜುಕೇಶನ್ ಸೊಸೈಟಿ, ಅಗ್ರಿಯಾನ ಮತ್ತೆ ಕಲ್ಪತರು ಗ್ರ್ಯಾಂಡ್ ಸಹಯೋಗದೊಂದಿಗೆ ಜ್ಞಾನಧಾರೆ ಕಾರ್ಯಕ್ರಮ ಸಂಚಿಕೆ 7 ಇವತ್ತು ನನ್ನ ಸೌಭಾಗ್ಯ.